ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆಯ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ, ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮತ್ತೆ ನೀವು ಪಡ್ಕೋಬೇಕು ಅಂತಂದರೆ ದೂರ ಆಗಿರೋರು, ಬಿಟ್ಟು ಹೋಗಿರೋರು, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಬಿಟ್ಟು ಹೋಗಿರೋರು, ಇವರನ್ನು ನೀವು ಮತ್ತೆ ನಿಮ್ಮ ಲೈಫಲ್ಲಿ ಬರೋ ಹಾಗೆ ಮಾಡಬೇಕು ಅಂದರೆ ಈ ವಿಶೇಷ ಟೆಕ್ನಿಕನ್ನು, ಮಂತ್ರವನ್ನು ನೀವು ಮಾಡಬೇಕಾಗತ್ತೆ. ಸಿಂಪಲ್ ಆಗಿರೋ ಟೆಕ್ನಿಕ್ಕು, ಪವರ್ಫುಲ್ ಮಂತ್ರವನ್ನು ಇವತ್ತು ನಾನು ನಿಮಗೆ ತಂದಿದ್ದೀನಿ. ಸ್ನೇಹಿತರೆ, ಇದನ್ನು ಮಾಡೋದ್ರಿಂದ ನಿಮಗೆ ಏನೇನು ಯೂಸ್ ಆಗುತ್ತೆ, ಏನೇನು ಉಪಯೋಗ ಆಗುತ್ತೆ ಅಂತಂದರೆ, ಸ್ನೇಹಿತರೆ, ಇದು ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಯಾವ ರೀತಿ ಅಂದರೆ, ನೀವು ಇದನ್ನು ಮಾಡೋದ್ರಿಂದ, ನೀವು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡೋದ್ರಿಂದ ನಿಮ್ಮ ಆತ್ಮದಲ್ಲಿ, ನಿಮ್ಮ ಮನೋಸ್ಥೈರ್ಯ, ನಿಮ್ಮ ಒಳಗಡೆ ಒಂದು ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಮುಖದಲ್ಲಿ ತೇಜಸ್ಸು ಜಾಸ್ತಿ ಆಗುತ್ತೆ. ಯಾರೇ ನೋಡಿದ್ರು, ಯಾರೇ ನಿಮ್ಮ ಜೊತೆ ಮಾತಾಡಿದ್ರು ಅವರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಮುನಿಸ್ಕೊಂಡು ದೂರ ಆಗಿರೋಂಥ ಸಂಬಂಧಿಕರು, ರಿಲೇಷನ್ಗಳು, ಫ್ರೆಂಡ್ಸು, ಲವರ್ಸು, ಅಣ್ಣ ತಮ್ಮ ತಂಗಿ ರಿಲೇಷನ್, ಯಾವುದೇ ಥರ ಸಂಬಂಧ ಆಗಿದ್ರೂ ಸರಿ, ಅವರು ನಿಮ್ಮಿಂದ ದೂರ ಆಗಿದ್ದರೆ ಮತ್ತೆ ಅವರ ಮನಸ್ಸನ್ನು ಇದು ಶಾಂತಿ ಮಾಡಿ ಅದು ನಿಮ್ಮ ಜೊತೆಯಲ್ಲಿ ಮತ್ತೆ ಅವರು ಮಾತಾಡೋ ಹಾಗೆ, ನಿಮ್ಮನ್ನು ಸೇರೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ಇದು ನಿಮ್ಮ ಮಾತಿಗೆ ವ್ಯಾಲ್ಯೂ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ಇದು ಒಂದು ಸಂಮೋಹನ ಮಂತ್ರ ಆಗಿರೋದ್ರಿಂದ ಈ ಮಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಮಾತಿಗೆ ಒಂದು ಬೆಲೆ, ಒಂದು ಫೀಲಿಂಗು, ಯಾರೇ ಆದರೂ ನಿಮ್ಮ ಮಾತನ್ನು ಪಟ್ ಅಂತ ಕೇಳಬೇಕು, ಸರಿನಾ? ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನಿಮ್ಮ ಮಾತಿಗೆ ಒಂದು ಅಧಿಕಾರ ಇರುತ್ತೆ, ಸರಿನಾ? ನೀವು ಹೇಳಿದ ಕೆಲಸ ಆಗೇ ಆಗುತ್ತೆ, ಈ ಮಾತನ್ನು ಕೇಳ್ತಾರೆ ಅನ್ನೋದು ನಿಮಗೆ ಬರುತ್ತೆ. ನೀವು ಕಳ್ಕೊಂಡಿರೋವಂಥ ಆತ್ಮವಿಶ್ವಾಸವನ್ನು ಮತ್ತೆ ಪಡೆಯೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ನೀವು ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಇದನ್ನು ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸ, ಒಂದು ಸ್ಟ್ರಾಂಗ್ ಫೀಲಿಂಗು ಬರೋದ್ರಿಂದ ನೀವು ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತೀರ, ತುಂಬ ಚೆನ್ನಾಗಿರ್ತೀರ. ನೀವು ಇಷ್ಟಪಡೋದನ್ನೆಲ್ಲ ನೀವು ಈಸಿಯಾಗಿ ದಕ್ಕಿಸ್ಕೊಳ್ತೀರ. ಆ ರೀತಿಯಲ್ಲಿ ಈ ಮಂತ್ರ ತಂತ್ರ ಕೆಲಸ ಮಾಡುತ್ತೆ. ಸಮಾಜದಲ್ಲಿ ಒಂದು ಗೌರವ ಬೇಕು ಅಂತಂದರೆ, ಈಗ ನೀವು ಉದ್ಯೋಗಕ್ಕೆ, ಕೆಲಸಕ್ಕೆ ಹೋಗ್ತಾ ಇರ್ತೀರ, ನಿಮ್ಮ ಜೊತೆಲಿರೋ ಜೊತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದರಿಂದ ನೀವು ಹೊರಗೆ ಬರ್ಬೋದು, ಸರಿನಾ? ನಿಮ್ಮನ್ನು ಯಾರೇ ನೋಡಿದ್ರು, ನಿಮ್ಮ ಯಾರೇ ಫ್ರೆಂಡ್ಸ್ಗಳು, ಈ ಕೊಲೀಗ್ಸು ಯಾರೇ ಆದರೂ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಸರಿನಾ? ನಿಮಗೆ ಯಾವುದೇ ಥರದ ಮುಜುಗರ ಆಗಲಿ, ಬೇಜಾರಾಗಲಿ ಯಾರೂ ಮಾಡೋದಿಲ್ಲ, ಸರಿನಾ? ಈ ಮಂತ್ರ ಮಾಡೋದ್ರಿಂದ ಜೊತೆಗೆ ನಿಮಗೆ ಒಂದು ಗೌರವಿತ ಸ್ಥಾನ ಸಿಗುತ್ತೆ, ಸರಿನಾ? ನಿಮ್ಮನ್ನ ತುಂಬ ಗೌರವ ಕೊಟ್ಟು ಜನ ನಿಮ್ಮನ್ನು ನಡೆಸ್ಕೊಳ್ತಾರೆ. ಸ್ನೇಹಿತರೆ, ಇದನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ನಕಾರಾತ್ಮಕತೆ, ನೆಗೆಟಿವ್ ಎನರ್ಜಿ ಎಲ್ಲವನ್ನು ಇದು ದೂರ ಮಾಡುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಹೇಳಬೇಕು ಅಂದರೆ, ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಅವರು ನಿಮ್ಮ ಜೊತೆಲಿ ಸೇರ್ತಾರೆ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ಅವರು ನಿಮಗೆ ಫೋನ್ ಮಾಡ್ತಾರೆ. ನಿಮ್ಮ ಜೊತೆಗೆ ಯಾವುದೇ ಥರದ ಕೆಟ್ಟ ವ್ಯಕ್ತಿ ಎಷ್ಟೇ ಕೆಟ್ಟವರಾಗಿದ್ದರೂ ಅವರು ನಿಮ್ಮ ವಿಷಯದಲ್ಲಿ, ಅವ್ರಿಗೆ ಎಷ್ಟೇ ಕೆಟ್ಟವರಾಗಿರಲಿ, ನಿಮ್ಮ ಜೊತೆಯಲ್ಲಿ ಅವರು ಸಾಫ್ಟಾಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ. ಆದರೆ ನೀವು ಕೆಟ್ಟ ಜನಕ್ಕೋಸ್ಕರ, ಕೆಟ್ಟ ಜನರು ಅಂದಮೇಲೆ ನೀವು ದೂರನೇ ಇರಿ, ಆಯಿತಾ? ಅವ್ರು ಒಳ್ಳೆಯವರಾಗ್ತಾರೆ ಅಂತ ನಾವು ನಂಬ್ಕೊಳ್ಳೋ ಬದಲು ನಾವು ದೂರ ಇದ್ದರೆ ನಮಗೆ ಒಳ್ಳೆಯದು. ಸ್ನೇಹಿತರೆ, ಇದು ತುಂಬಾ ಪವರ್ಫುಲ್ ಜೊತೆಗೆ ವಿಶೇಷ ಮಂತ್ರ, ಪವರ್ಫುಲ್ ಮಂತ್ರ ತಂತ್ರ ತಂದಿರೋದು ನಾನು ಇವತ್ತು. ಖಂಡಿತ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇದನ್ನು ನೀವು ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತಂದರೆ, ಸ್ನೇಹಿತರೆ, ಇದನ್ನು ನೀವು ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನ ಶುರು ಮಾಡಬೇಕು, ಸರಿನಾ? 3 ದಿನದಲ್ಲಿ 1 ದಿನ ನೀವು ಇದನ್ನು ಶುರು ಮಾಡಬೇಕು. ಶುರು ಮಾಡಿದ ಮೇಲೆ ಯಾವ ಟೈಮಲ್ಲಿ ಮಾಡಬೇಕು ಅಂತಂದರೆ, ನೀವು ರಾತ್ರಿ 9 ಗಂಟೆ ನಂತರ, ಸರಿನಾ? ಮಿಡ್ನೈಟಲ್ಲಾದರೂ ಮಾಡ್ಬೋದು, ತೊಂದರೆ ಇಲ್ಲ. 9 ಗಂಟೆ ಮೇಲೆ ನೀವು ಎಷ್ಟೊತ್ತಾದರೂ ಸರಿ ಮಾಡ್ಬೋದು. ಆದರೆ ದಿನ ಒಂದೇ ಸಮಯವನ್ನು ಫಿಕ್ಸ್ ಮಾಡಿ. ರಾತ್ರಿ 9 ಗಂಟೆ ಮೇಲೆ ಬೆಳಗಿನ ಜಾವ 4 ರಿಂದ 6 ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕು, ಸರಿನಾ? ತುಂಬ ಒಳ್ಳೆ ಮನಸ್ಸಿನಿಂದ ಶುದ್ಧವಾದ ಉದ್ದೇಶವನ್ನು ಇಟ್ಕೊಂಡು ನೀವು ಇದನ್ನು ಮಾಡಬೇಕು. ಸ್ನೇಹಿತರೆ, ಇದನ್ನು ನೀವು ಮಾಡಬೇಕಾದ್ರೆ ಮಾಡೋ ವಿಧಾನವನ್ನು ಹೇಳ್ಕೊಡ್ತೀನಿ ಕೇಳಿ. ಎಲ್ಲ ದಿನದಂತೆ ಆ ದಿನ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಳ್ಳಿ. ನೀವು ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಕೊಂಡ್ರೆ ಒಳ್ಳೆಯದು, ಸರಿನಾ? ಒಂದು ಶುದ್ಧವಾದ ತುಪ್ಪದ ದೀಪವನ್ನು ಇಟ್ಕೊಳ್ಳಿ ನಿಮ್ಮ ಮುಂದೆ. ಆಪ್ಷನಲ್ಲು, ಆದರೆ ಇಟ್ಕೊಂಡ್ರೆ ಪವರ್ ಜಾಸ್ತಿ ಆಗುತ್ತೆ, ಸರಿನಾ? ಬೈ ಚಾನ್ಸ್ ದೀಪ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ಹಾಗೆ ಮಾಡ್ಬೋದು. ನೀವು ಬೇಕು ಅಂದರೆ ದೀಪವನ್ನು ಹಚ್ಚಿಟ್ಕೊಂಡು, ಆಮೇಲೆ ನೀವು ದೀಪ ಹಚ್ಕೊಂಡ್ಮೇಲೆ ನಿಮ್ಮ ಕೈಯಲ್ಲಿ 3 ಅಥವಾ 7 ಲವಂಗವನ್ನು ಇಟ್ಕೋಬೇಕಾಗತ್ತೆ. ಲವಂಗ ಎಲ್ಲೂ ಕೂಡ ಮುರಿದಿರಬಾರ್ದು, ಅದರ ಹೂವು ನೀಟಾಗಿರಬೇಕು, ಸರಿನಾ? ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು 108 ಸಲ ಹೇಳಬೇಕು, ಸರಿನಾ?
108 ಸಲ ಹೇಳಬೇಕಾದ್ರೂ ಪ್ರತಿ ಸಲ ನೀವು ಮಂತ್ರ ಹೇಳಿದಾಗಲೂ ಆ ಲವಂಗಕ್ಕೆ ಒಂದು ಸಲ ಉಫ್ ಅನ್ನಬೇಕು, ಸರಿನಾ? ಒಂದು ಸಲ ಮಂತ್ರ ಹೇಳ್ತೀರಾ, ಒಂದು ಸಲ ಉಫ್ ಅಂತೀರಾ, ಮತ್ತೆ ಒಂದು ಸಲ ಮಂತ್ರ ಹೇಳ್ತೀರಾ, ಮತ್ತೆ ಉಫ್ ಅಂತೀರಾ, ಮತ್ತೆ ಹೇಳ್ತೀರಾ, ಮತ್ತೆ ಉಫ್ ಅಂತೀರಾ. ಆ ಥರ 108 ಸಲ ಹೇಳಬೇಕು. 108 ಸಲನೂ ನೀವು ಉಫ್ ಮಾಡಬೇಕು. ಪ್ರತಿ ಸಲ ಮಂತ್ರ ಹೇಳಿ ನೀವು ಲವಂಗಕ್ಕೆ ಉಫ್ ಅಂತ ಮಾಡಿದಾಗಲೂ ಆ ಲವಂಗವನ್ನು ಅಭಿಮಂತ್ರಿಸಿದ ಹಾಗೆ ಆಗುತ್ತೆ. ಆ ಲವಂಗಕ್ಕೆ ಪವರ್ ಜಾಸ್ತಿ ಆಗುತ್ತೆ, ಸರಿನಾ? ನಿಮ್ಮ ಕೆಲಸ ಏನಿದೆಯೋ ಅದು ಬೇಗ ಈಡೇರಬೇಕು ಅಂದರೆ ನೀವು ಇದನ್ನು ಮಾಡಬೇಕು. ನಿಮ್ಮ ಇಂಟೆನ್ಷನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಯಾವುದೇ ಥರ ಯಾವ ಕೆಲಸ ಆಗಬೇಕು ಅದನ್ನು ಇಟ್ಕೊಳ್ಳಿ. ಅದು ಆಲ್ರೆಡಿ ಆಗ್ತಾ ಇದೆ ಅಂತ ನೀವು ಫೀಲ್ ಮಾಡಬೇಕು, ಸರಿನಾ? ನೀವು ಫೀಲ್ ಮಾಡಿಕೊಂಡು ಈ ಮಂತ್ರವನ್ನು ನೀವು 108 ಸಲ ಹೇಳಬೇಕು. ಸ್ನೇಹಿತರೆ, ಈ ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ಯಸ್ಯ ದೃಶ್ಯೋ ಭವಾಮಿ ತತ್ ತತ್ ಮಮ ವಶಂ ಕುರು ಸ್ವಾಹ. ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ಯಸ್ಯ ದೃಶ್ಯೋ ಭವಾಮಿ ತತ್ ತತ್ ಮಮ ವಶಂ ಕುರು ಸ್ವಾಹ. ಈ ಮಂತ್ರವನ್ನು 108 ಸಲ ಹೇಳಬೇಕು. ಈ ಮಂತ್ರದ ಅರ್ಥ ಏನು ಅಂದರೆ, ಹೇ ಕಾಮದೇವನೇ, ನಾನು ಯಾರನ್ನು ನೋಡುತ್ತೇನೋ ಅಥವಾ ಯಾರು ನನ್ನನ್ನು ನೋಡುತ್ತಾರೋ ಅವರು, ಯಾರನ್ನು ನಾನು ಉದ್ದೇಶ ಇಟ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನೋ ಅವರು ನನ್ನ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿ ಅನ್ನೋ ಅರ್ಥ, ಸರಿನಾ? ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ಇದನ್ನು ಮಾಡಬೇಕು. ಆದರೆ ತುಂಬ ಪವರ್ಫುಲ್ ಇದೆ, ಆದರೆ ಒಳ್ಳೆಯ ಉದ್ದೇಶಕ್ಕೆ ಮಾತ್ರನೇ ಮಾಡಿ, ಸರಿನಾ? ಯಾರಿಗೂ ತೊಂದರೆ ಕೊಡಬೇಡಿ, ಆಯಿತಾ? ಯಾರಿಗೂ ತೊಂದರೆ ಕೊಡಬೇಡಿ. ನೀವು ಮಂತ್ರ ಹೇಳಿ ಉಫ್ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ನೀವು ಆ ಲವಂಗವನ್ನು ನೀವು ಕುಡಿಯುವಂಥ ಹಾಲು ಅಥವಾ ಟೀ, ಆಯಿತಾ? ನೀವು ಕುಡಿಯೋವಂಥ ಹಾಲು ಟೀ ಏನಾದರೂ ಸರಿ, ಅದಕ್ಕೆ ನೀವು ಅದನ್ನು ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ನೀವು ಇಷ್ಟಪಡೋ ವ್ಯಕ್ತಿಗಳಿಗೆ ಅವ್ರಿಗೆ ತಿನ್ಸೋಕ್ಕಾಗುತ್ತೆ, ಕುಡಿಸೋಕ್ಕಾಗುತ್ತೆ ಅಂತಂದರೆ ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರ ಊಟದ ಜೊತೆಯಲ್ಲಿ ಅವರಿಗೆ ನೀವು ಅದನ್ನು ತಿನ್ನಿಸ್ಬೋದು, ಸರಿನಾ? ಈ ರೀತಿ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ತಕ್ಷಣವೇ ಬೇಗನೆ ಈಡೇರುತ್ತೆ. ಆದರೆ ನೀವು ಅದನ್ನು ಕೊಡಬೇಕಾದ್ರೆ ಅವ್ರಿಗೆ ಕೊಡ್ದಾಗ್ತಿರೋ ಹಾಗೆ ಕೊಡಿ, ಆಯಿತಾ? ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಅದನ್ನು ತಿನ್ನಿಸ್ಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ನೀವು ಎಷ್ಟು ದಿನ ಮಾಡಬೇಕು? ಇದನ್ನು ನೀವು ಮಿನಿಮಮ್ 11 ದಿನಗಳ ಕಾಲ ಮಾಡಿ, ಸರಿನಾ? ನಿಮ್ಮ ಕೆಲಸ ಆಗೋ ತನಕ ಮಾಡಿ, ಆಯಿತಾ? ಮಿನಿಮಮ್ 11, ಮ್ಯಾಕ್ಸಿಮಮ್ 21, 48. ನಿಮಗೆ ರಿಸಲ್ಟ್ ಬಂದರೆ, ಬೇಗ ಬಂದರೆ ತೊಂದರೆ ಇಲ್ಲ, ನಿಲ್ಲಿಸ್ಬೋದು. ನಿಲ್ಲಿಸ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಭಗವಂತನಿಗೆ, ಕಾಮದೇವನಿಗೆ, ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ, ಸರಿನಾ? ರಿಸಲ್ಟ್ ಬಂದಿಲ್ಲ ಅಂದರೆ ಕಂಟಿನ್ಯೂ ಮಾಡಿ, ಏನು ಹೇಳಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ರಿಸಲ್ಟ್ ಬಂದಮೇಲೆ ನನಗೆ ಹೇಳೋದನ್ನು ಮರಿಬೇಡಿ, ಆಯಿತಾ? ಮರಿಬೇಡಿ ನನಗೆ ಹೇಳೋದು. ನೀವು ಇದನ್ನು ಮಾಡ್ತಾ ಇರುವಾಗಲೇ ನಿಮ್ಮ ಸುತ್ತ ಇರುವಂಥ ಆ ಎನರ್ಜಿಟಿಕ್ಕು, ಈ ಅಟ್ರಾಕ್ಷನ್ ಪವರು ನಿಮಗೆ ಆಗಲೇ ಗೊತ್ತಾಗ್ತಾ ಇರುತ್ತೆ. ನೀವು ಇದನ್ನು ಮಾಡೋದ್ರಿಂದ, ಮಾಡ್ತಾ ಇರುವಾಗಲೇ ನಿಮ್ಗೆ ಅದ್ರ ಅನುಭವನೂ ಆಗ್ತಾ ಇರುತ್ತೆ. ಯಾರಾದರೂ ನಿಮ್ಮನ್ನು ನಂಬ್ತಾರೆ, ನಿಮ್ಮ ಮಾತನ್ನ ಗೌರವಿಸ್ತಾರೆ, ನಿಮ್ಮ ಮಾತನ್ನ ಕೇಳ್ತಾರೆ. ಆ ರೀತಿಯಲ್ಲಿ ಇದು ಆಲ್ರೆಡಿ ಕೆಲಸ ಮಾಡೋಕ್ಕೆ ಶುರು ಆಗಿರುತ್ತೆ. ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ನೀವು ಇಷ್ಟಪಡೋರು ಬದಲಾಗಿ ನಿಮ್ಮ ಹತ್ರ ಬರೋದನ್ನು ಕೂಡ ನೀವು ಅನುಭವಿಸ್ಬೋದು, ಸರಿನಾ? ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ, ಸರಿನಾ? ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.